ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಪ್ರಾರ್ಥನೆ ಒಂದು ಪವಿತ್ರವಾದಂಥ ಚಟುವಟಿಕೆ ಆಗಿರಲಿ. ಪ್ರಾರ್ಥನೆ ಜನರು ಹೊಗಳಿ ಎಂಬುದಾಗಿ ಮಾಡುವಂಥದ್ದಲ್ಲ. ಆದರೆ ನಾವು ಯಥಾರ್ಥರಾಗಿದ್ದಲ್ಲಿ ನಾವೆಲ್ಲರೂ ಹಲವು ಬಾರಿ ಕಪಟಿಗಳಂತೆ ಪ್ರಾರ್ಥಿಸಿರುವುದನ್ನು ನಾವು ಒಪ್ಪಿಕೊಳ್ಳಬೇಕಾಗ್ತದೆ. ನಾವು ದೇವರಿಗಿಂತ ಹೆಚ್ಚಾಗಿ ಪ್ರಾರ್ಥನೆಯನ್ನು ಕೇಳುತ್ತಿರುವ ಇತರರ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಿದ್ದೇವೆ. ನಾವು ಏಕಾಂತದಲ್ಲಿ ಮಾಡುವಂಥ ಪ್ರಾರ್ಥನೆ ಬಹಿರಂಗವಾಗಿ ಪ್ರಾರ್ಥಿಸುವುದಲ್ಲವೆಂದು ಬಹುಶಃ ನಾವು ದೇವರಿಗೆ ಅರಿಕೆ ಮಾಡಬೇಕಾಗಿದೆ. ಬಹಿರಂಗ ಪ್ರಾರ್ಥನೆಯಲ್ಲಿ ನಾವು ಒಂದು ವೇಳೆ ಜನರಿಗೆ ತೋರಿಸಿಕೊಳ್ಳುವುದಕ್ಕೋಸ್ಕರ ಏಕಾಂತವನ್ನು ಬಿಟ್ಟು ಲೋಕಾಂತದಲ್ಲಿ ನಡೆಯುತ್ತಿದ್ದೇವೆ. ನಾವು ಅನೇಕರನ್ನು ಆಕರ್ಷಿಸುವುದಕ್ಕೆ ಅಂದವಾದ ಭಾಷೆಯನ್ನು, ಉತ್ಸಾಹಪೂರ್ಣ ಶೈಲಿಯನ್ನು ನಾವು ಉಪಯೋಗಿಸಬಹುದು. ಹಾಗೆ ಪ್ರಾರ್ಥಿಸುವುದರ ಕುರಿತು ಯೇಸು ಎಚ್ಚರಿಕೆ ನೀಡಿರುವ ಕಾರಣ ಅಂತಹ ಪ್ರಾರ್ಥನೆಯನ್ನು ದೇವರು ಸೆಳೆಯುವುದೇ ಇಲ್ಲ ಅನ್ನುವಂಥದ್ದನ್ನು ನಾವು ಗ್ರಹಿಸಬೇಕಾಗಿದೆ. ಅಪೊಸ್ತಲ ಕೃತ್ಯಗಳು 5ನೇ ಅಧ್ಯಾಯ 3 ನಾವು ನೋಡುತ್ತೇವೆ. ಅಲ್ಲಿ ಅನನೀಯ ಕುರಿತಾಗಿ ನಾವು ನೋಡುತ್ತೇವೆ. ಅಲ್ಲಿ ಯಾಕೆ ಅನನೀಯ ಸುಳ್ಳು ನುಡಿದ? ಅವನು ಸುಳ್ಳು ನುಡಿದದ್ದು ಯಾವುದು? ಅನನೀಯ ಸಫೈರಳು ಸಾಯೋದಕ್ಕೆ ಕಾರಣ ಏನು? ಅನನೀಯ ತನ್ನ ಆಸ್ತಿಯ ಮಾರಾಟದ ಸಂಪೂರ್ಣ ಮೊತ್ತವನ್ನು ಅಪೊಸ್ತಲರ ಪಾದಗಳ ಬಳಿಯಲ್ಲಿ ಇಡುವ ಹಾಗೆ ನಟಿಸ್ತಾನೆ. ಉಳಿದಂತೆ ಈ ಪವಿತ್ರ ಜನರ ಸಾಲಿನಲ್ಲಿ ಸೇರಿಕೊಂಡಂಥ ಅನನೀಯ ಅವರಂತೆ ಪವಿತ್ರವಾದಂಥ ಸಾಧುಗಳ ಮುಖವಾಡವನ್ನು ಇರಿಸ್ಕೊಳ್ತಾನೆ. ಆದರೆ ಅವನೊಬ್ಬ ನಟ, ಕಪಟಿಯಾಗಿರ್ತಾನೆ. ಆದರೆ ಒಬ್ಬ ದೈವಿಕ ಮನುಷ್ಯನಾಗಿದ್ದವನು, ಅಲ್ಲಿ ಇದ್ದಂಥ ಪೇತ್ರ ಇದರಿಂದ ಮೋಸ ಹೋಗಲಿಲ್ಲ. ಅನನೀಯನ ತೋರಿಕೆಯ ಸಾಧುತ್ವದ ಆ ಸೋಗಲಾಡಿತನ, ಆ ಸೋಗೇನಿದೆ ಅದನ್ನು ಗ್ರಹಿಸುವಂಥ ವಿಚಾರವನ್ನು ದೇವರು ಅವನಿಗೆ ಕೊಡ್ತಾರೆ. ಹಾಗಾಗಿ ಅವನು ಒಂದೇ ಒಂದು ಮಾತು ಕೇಳ್ತಾನೆ, ಅನನೀಯ, ಸೈತಾನನು ನಿನ್ನ ಹೃದಯವನ್ನು ತುಂಬಿಸಿದ್ದಾನೆಯೇ? ನೋಡಿ, ಅನನೀಯ, ಸೈತಾನನು ನಿನ್ನ ಹೃದಯವನ್ನು ತುಂಬಿಸಿದ್ದಾನೆಯೇ? ಇನ್ನೊಂದು ಪ್ರಶ್ನೆ ಕೇಳ್ತಾನೆ, ಪವಿತ್ರಾತ್ಮನನ್ನು ವಂಚಿಸಬೇಕು ಎಂದುಕೊಂಡಿದ್ದೀಯಾ ಎಂಬುದಾಗಿ ಪೇತ್ರ ಅನನೀಯನ ಕೇಳ್ತಾನೆ. ಇಲ್ಲಿ ಯಾವುದು ಸುಳ್ಳು? ಅವನದೇ ಹಣ, ಆದರೆ ಆ ಹಣವನ್ನು ಅವನು ಗುಳಿಸಿಕೊಂಡು ಕೊಡಬಹುದಿತ್ತಲ್ಲ. ಸುಳ್ಳಾಡುವುದು ಅದರ ತಪ್ಪು ಅಭಿಪ್ರಾಯಗಳು ಕೊಡುವಂಥದ್ದು. ನೀವು ಬಾಯಿ ತೆರೆಯದೆಯೇ ಒಂದು ತಪ್ಪು ಅಭಿಪ್ರಾಯವನ್ನು ನೀಡಬಹುದು. ಅದನ್ನೇ ಅನನೀಯ ಮಾಡಿದ. ಒಬ್ಬ ಪೂರ್ಣ ಹೃದಯದ ಶಿಷ್ಯನೆಂಬ ಹೊಗಳಿಕೆಯನ್ನು ಇತರರಿಂದ ಪಡೆಯೋದಕ್ಕೆ ಹಂಬಲಿಸ್ತಾನೆ. ಆ ಮಾರಾಟದ ಹಣ ಒಂದು ಭಾಗವನ್ನು ಅವನು ತನಗಾಗಿ ಇಟ್ಟುಕೊಳ್ತಾನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರೇ, ಸಹಾಯ ಮಾಡಪ್ಪ. ಯೇಸುವೇ, ನಿನ್ನ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ ಸ್ವಾಮಿ. ಈ ಕಪಟತನ ಅನೇಕರು ನೋಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡುವಂತಹ, ತೋರಿಸಿಕೊಳ್ಳುವಂಥ ಗುಣ ಯೇಸುವೇ ನಿನ್ನ ನಾಮದಲ್ಲಿ ಹೋಗಲಿನಪ್ಪ. ಪ್ರಾಣ, ಆತ್ಮ, ಶರೀರ ಕರ್ತನಿಗೆ ಸ್ವಂತ. ಕರ್ತನು ನನ್ನನ್ನು ಆಳ್ವಿಕೆ ಮಾಡಬೇಕಪ್ಪ. ಯೇಸುವೇ,
ನೀವು ನನ್ನನ್ನು ಆಳ್ವಿಕೆ ಮಾಡಬೇಕು ಸ್ವಾಮಿ. ಯೇಸುವೇ, ಪರಿಶುದ್ಧಾತ್ಮನ ಬಲದಿಂದ ತುಂಬಿಸಪ್ಪ. ಆವಿಯಿಂದಲ್ಲ, ಪರಾಕ್ರಮದಿಂದಲ್ಲ, ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ಪರಿಶುದ್ಧಾತ್ಮನ ಬಲದಿಂದ ಎಲ್ಲವೂ ಸಾಧ್ಯ ಸ್ವಾಮಿ. ನನ್ನನ್ನು ಮನ್ನಿಸು, ನನ್ನನ್ನು ಆಶೀರ್ವದಿಸು. ಸ್ತುತಿ, ಘನ, ಮಾನ, ಮಹಿಮೆ ನಿಮ್ಮೊಬ್ಬರಿಗೇ ಸಲ್ಲಿ ತಂದೆ. ಆಮೇನ್, ಆಮೇನ್.